ಹಾಯ್ ಫ್ರೆಂಡ್ಸ್, ಈ ದಿನ ನಿಮಗೆ ಬದನೆಕಾಯಿ ಹಬೆಗಿಟ್ಟಿರೋ ಬದನೆಕಾಯಿದು ಹಸಿ ಗೊಜ್ಜು ಮಾಡೋದು ತೋರಿಸ್ತೀನಿ. ಹುಳಿ ಗೊಜ್ಜು. ಜ್ವರ ಅಂಥದ್ದು ಬಂದಾಗ ಬಾಯಿ ಕೆಟ್ಟಿರುತ್ತಲ್ಲ, ಆ ಟೈಮಲ್ಲಿ ಇಂಥದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆವಿ ಊಟ ಆದಾಗ ತಿಳಿಬೇಕು ಅಂದಾಗ್ಲೂ ಇಂಥದ್ದು ಮಾಡ್ಕೋಬೋದು. ಈಗ ತೋರಿಸ್ತೀನಿ ನೋಡಿ. ಅದಕ್ಕೇನೇನು ಬೇಕಾದ ಸಾಮಾನು ನೋಡಿ. ಅದಕ್ಕೆ ಬೇಕಾದ ಸಾಮಾನು: ಒಗ್ಗರಣೆಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಅರಿಶಿನ, ಉಪ್ಪು, ಜೀರಿಗೆ, ಸಾಸಿವೆ, ಮತ್ತು ಇಲ್ಲಿದೆ ನೋಡಿ ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಹಬೆಗೆ ಇಟ್ಕೊಂಡಿದ್ವಲ್ಲ ಬೇಯಿಸಿರೋಂಥದ್ದು ಬದನೆಕಾಯಿ. ಇಲ್ಲಿ ನಾನು ಫಸ್ಟಿಗೆ ಉಪ್ಪು, ಹುಳಿ, ಬೆಲ್ಲ ಹಾಕಿ ಎಲ್ಲನೂ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ನಂತರ ಎಣ್ಣೆ ಒಂದು ಸ್ವಲ್ಪ ಹಾಕಿದ್ದೀನಿ ಬಾಣಲಿಗೆ. ಈಗ ಅದಕ್ಕೆ ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ, ಜೀರಿಗೆ ಹಾಕೋಣ. ಈಗ ಹಾಕ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 5 ಇಟ್ಕೊಂಡಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಬಾಡ್ತೀನಿ. ಈಗ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿನೂ ಬಾಡ್ತೀನಿ ಕೆಂಪುಗೊಂದು ಸ್ವಲ್ಪ. ಈಗ ಒಂಚೂರು ಅರಿಶಿನ ಹಾಕೋಣ. ಹಾಗೆ ಇಂಗು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕಿವುಚಿಟ್ಕೊಂಡಿದ್ನಲ್ಲ ಅದರದ್ದು ಪುಳಿ ಬೆಲ್ಲ ಉಪ್ಪು ಹಾಕ್ತಾಯಿದ್ದೀನಿ. ಇದು ಇಬ್ಬರಿಗೆ ಸಾರಾಗುತ್ತೆ ನೋಡಿ. ಬದನೆಕಾಯಿ 2 ಕಾಯಿ ಹಬೆಗೆ ಇಟ್ಕೊಂಡಿರೋದು ಇದರಲ್ಲಿ ಹಾಕ್ತಾಯಿದ್ದೀನಿ. ಹೆಚ್ಚಿಗೆ ಬೇಕಿದ್ದರೆ ಹಾಕ್ಕೋಬೋದು. ನಾವು ಇಬ್ಬರೇ ಇರೋದ್ರಿಂದ 2 ಹಾಕಿದ್ದೀನಿ ಅಷ್ಟೇ. ಅದು ಒಪ್ಪತ್ತಿಗೆ